ಈ ಹೆಸರಲ್ಲೇ ಒಂದು ಅದ್ಭುತ ಶಕ್ತಿ ಇದೆ. ಮಕ್ಕಳ ಖುಷಿಗಾಗಿ ತನ್ನಿಡೀ ಬದುಕನ್ನ ತೇಯುವ, ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಲಿಕೊಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಬೆಳಕಾಗುವ ಒಬ್ಬ ನಿಸ್ವಾರ್ಥ ಜೀವ ಅಂದ್ರೆ ಅದು ಅಪ್ಪ. ಆದ್ರೆ ಅದೇ ಅಪ್ಪ ವಯಸ್ಸಾಗಿ ಶಕ್ತಿಗುಂದಿ ಬಿದ್ದಾಗ ಈ ಜಗತ್ತು ಅವರನ್ನ ಹೇಗೆ ನಡೆಸಿಕೊಳ್ಳುತ್ತೆ ಗೊತ್ತಾ? ಅದಕ್ಕೊಂದು ಎದೆ ಸೀಳುವಂತಹ ಉದಾಹರಣೆ ಹರಿಯಾಣದ ಸೋನಿಪತ್ನಲ್ಲಿ ನಡೆದಿದೆ. ಮೂಲತಃ ಮುಂಬೈನ ದೊಡ್ಡ ಜವಳಿ ಉದ್ಯಮಿಯಾಗಿದ್ದ ಶಿವಶರಣ್ ರಾಮರತನ್ ಗುಪ್ತಾ ಅವರಿಗೆ 3 ಹೆಣ್ಣು ಮಕ್ಕಳು. ತಮ್ಮ ಕೈಲಾದಷ್ಟು ಉತ್ತಮ ಶಿಕ್ಷಣ ಕೊಡಿಸಿ, ಮದುವೆ ಮಾಡಿಸಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುವಂತೆ ಮಾಡಿ ಬೆಳೆಸಿದ್ರು. ಮಕ್ಕಳ ಸಾಧನೆಯನ್ನ ಕಂಡು ಹೆಮ್ಮೆಯಿಂದ ಎದೆ ಉಪ್ಪಿಸಿದ್ರು. ಆದ್ರೆ ಕಾಲ ಬದಲಾಯಿತು. 2 ವರ್ಷದ ಹಿಂದೆ ಶಿವಶರಣ್ ಅವರ ಪತ್ನಿ ಮೀನಾ ತೀರಿ ಹೋದ್ರು. ಕಷ್ಟಪಟ್ಟು ಸಾಕಿದ ಮಕ್ಕಳು ತಮ್ಮದೇ ಪ್ರಪಂಚದಲ್ಲಿ ಬ್ಯುಸಿಯಾದ್ರು. ಕೊನೆಗೆ ಆ ತಂದೆಗೆ ಸಿಕ್ಕಿತು ವೃದ್ಧಾಶ್ರಮದ 4 ಗೋಡೆಗಳ ಅನಾಥ ಬದುಕು. ಕಳೆದ 2 ವರ್ಷಗಳಿಂದ ತೀವ್ರವಾದಂತಹ ಅನಾರೋಗ್ಯದಿಂದ ಶಿವಶರಣ್ ಅವರು ಬಳಲ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ಕರೆ ಮಾಡಿ ವೃದ್ಧಾಶ್ರಮದ ಆಡಳಿತ ಮಂಡಳಿ 1 ಬಾರಿ ಅವರನ್ನ ನೋಡ್ಕೊಂಡು ಹೋಗಿ ಅಂತ ಮನವಿ ಮಾಡಿತ್ತು. ಆದ್ರೆ 3 ಕೂಡ ಅದಕ್ಕೆ ಸಮಯವೇ ಸಿಗ್ಲಿಲ್ಲ. ಮಂಗಳವಾರ ಮುಂಜಾನೆ ಶಿವಶರಣ್ ಅವರು ಅನಾರೋಗ್ಯದಿಂದ ವಿಧಿವಶರಾದ್ರು. ಕೂಡಲೇ ಆಡಳಿತ ಮಂಡಳಿ 3 ಹೆಣ್ಣು ಮಕ್ಕಳಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿತ್ತು. ಅಪ್ಪ ಇನ್ಮುಂದೆ ಇಲ್ಲ, ಕೊನೆಯದಾಗಿ ಬಂದು ಮುಖ ನೋಡಿ ಅಂತ ಮನವಿ ಮಾಡಿತ್ತು. ಆದ್ರೆ ಅಲ್ಲಿಂದ ಬಂದ ಉತ್ತರ ಎಂಥವರ ಕರುಳನ್ನು ಹಿಂಡುವಂತಿತ್ತು. ನಮಗೆ ಬರೋದಕ್ಕೆ ಸಮಯ ಇಲ್ಲ, ಆನ್ಲೈನ್ನಲ್ಲಿ 5,100 ರೂಪಾಯಿ ಕಳಿಸ್ತೀವಿ, ಅಲ್ಲೇ ಅಂತ್ಯಕ್ರಿಯೆ ಮುಗಿಸ್ಬಿಡಿ, ನಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತ ಪುತ್ರಿಯರು ಹೇಳಿದ್ರು. ಯಾವ ಕೈಗಳು ಮಕ್ಕಳನ್ನ ಮುದ್ದಾಡಿ ಬೆಳೆಸಿದ್ವೋ, ಯಾವ ಹೆಗಲು ಮಕ್ಕಳ ಭವಿಷ್ಯಕ್ಕಾಗಿ ಕಷ್ಟವನ್ನ ಹೊತ್ತಿತ್ತೋ, ಆ ತಂದೆಯ ಅಂತ್ಯ ಸಂಸ್ಕಾರವನ್ನ ಮಕ್ಕಳು ಮೊಬೈಲ್ ಸ್ಕ್ರೀನ್ ಮೇಲೆ ನೋಡಿದ್ರು. ಅಷ್ಟೇ ಅಲ್ಲ, ವಿಡಿಯೋ ಕಾಲ್ ನಡೆಯುತ್ತಿರುವಾಗಲೇ ಮಕ್ಕಳುಗಳು ಇನ್ನು ಎಷ್ಟು ಹೊತ್ತು ಬೇಕು, ನಾವು ಊಟ ಮಾಡಿ ಸ್ನಾನ ಮಾಡಬೇಕು ಅಂತ ಕೇಳಿದಾಗ ವೃದ್ಧಾಶ್ರಮದ ಸಿಬ್ಬಂದಿಯ ಕಣ್ಣಲ್ಲೂ ನೀರು ಜಾರಿತು. ಅಂತಿಮವಾಗಿ ಆಶ್ರಮದ ಸಿಬ್ಬಂದಿ ಮತ್ತು ಸ್ಥಳೀಯ ನಾಗರಿಕರೇ ಸೇರಿ ಆ ತಂದೆಯ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಬದುಕಿದ್ದಾಗ ಮಕ್ಕಳು ಅನಾಥರನ್ನಾಗಿ ಮಾಡಿದ್ರು, ಆ ತಂದೆಯ ಕರುಣೆ ಮಾತ್ರ ಸಾಯಲಿಲ್ಲ. ಮರಣೋತ್ತರವಾಗಿ ತಮ್ಮ ನೇತ್ರಗಳನ್ನ ದಾನ ಮಾಡಿ ಸಾವಿನಲ್ಲೂ 2 ಬಾಳಿಗೆ ಬೆಳಕಾಗಿ ತೆರಳಿದ್ರು. ಅಸ್ಥಿ ವಿಸರ್ಜನೆಗೂ ಬರೋದಕ್ಕೆ ಸಾಧ್ಯವಿಲ್ಲ ಎಂದ ಮಕ್ಕಳು ಆ ಬೂದಿಯನ್ನ ಗಂಗೆಯಲ್ಲಿ ವಿಸರ್ಜಿಸಿ ಅಂದುಬಿಟ್ರು. ಓದಿಸಿ ದೊಡ್ಡವರನ್ನಾಗಿ ಮಾಡಿದ ಮಕ್ಕಳಿಗೆ ಅಪ್ಪನ ಅಂತಿಮ ದರ್ಶನಕ್ಕೆ ಬರೋದಕ್ಕೆ ಸಮಯ ಸಿಗಲಿಲ್ಲ. ಕೇವಲ 5,100 ರೂಪಾಯಿಯಲ್ಲಿ ತಂದೆಯ ಋಣ ತೀರಿಸಲು ಹೊರಟರು. ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಟ್ಟ ಆ ತಂದೆ ಬಹುಶಃ ಅವರಿಗೆ ಮಾನವೀಯತೆ ಮತ್ತು ಪ್ರೀತಿಯನ್ನ ಕಲಿಸೋದಕ್ಕೆ ಮರ್ತು ಬಿಟ್ರೇನೋ. ಇಂದು ಸಂಬಂಧಗಳು ಎತ್ತ ಸಾಗ್ತಾ ಇವೆ. ಹಣ, ಸಮಯದ ಮುಂದೆ ಹೆತ್ತ ಕರುಳಿನ ಪ್ರೀತಿ ಇಷ್ಟೊಂದು ಅಗ್ಗವಾಯ್ತೆ? ಯೋಚನೆ ಮಾಡಿ.